ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಕಾನೂನು ಸಮರಕ್ಕೆ ಇಂದಿನಿಂದ ಚಾಲನೆ. ಸುಪ್ರೀಂ ಕೋರ್ಟ್ನಲ್ಲಿ ಇಂದು 73 ಅರ್ಜಿಗಳ ವಿಚಾರಣೆ. ನಮ್ಮ ಮೆಟ್ರೋ ಕಾಮಗಾರಿ ವೇಳೆ ದುರಂತ. ಆಟೋ ಮೇಲೆ ಉರುಳಿ ಬಿದ್ದ ವಯಾಡಕ್ಟ್. ಆಟೋ ಚಾಲಕ ಸ್ಥಳದಲ್ಲೇ ಮೃತ್ಯು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧದ ಇಡಿ ಚಾರ್ಜ್ ಶೀಟ್ಗೆ ಸಿದ್ದರಾಮಯ್ಯ ಆಕ್ರೋಶ. ಇದು ಪ್ರಧಾನಿ ಮೋದಿಯ ಸೇಡಿನ ರಾಜಕಾರಣದ ಮುಂದುವರಿದ ಭಾಗ ಎಂದು ಆರೋಪ. ಉರ್ದು ಭಾರತಕ್ಕೆ ಪರಕೀಯ ಭಾಷೆಯಲ್ಲ. ಸೂಚನಾ ಫಲಕದಲ್ಲಿನ ಉರ್ದು ಬಳಕೆಯನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್. ಜನಾಕ್ರೋಶ ಯಾತ್ರೆಯ ಬಿಸಿ ಸರ್ಕಾರಕ್ಕೆ ಮುಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ.